17 ಹಾಗೂ 18ನೇ ಕವನ ಕರ್ಣನ ಬಗ್ಗೆನೇ ಇದು. ಹೊಳೆದು ಹೊಡೆ ಮರಳಿ ನಡುವೊಸ್ತಿಲಲ್ಲಿ ಮಂಡಿಸಿ ಬೀದಿಗಳೊಳಗೆ ಸುಳಿವರ ಸನ್ನೆಯಲ್ಲಿ ಕರೆದು ನಸು ನಗುತ್ತಾ ಲಲಿತ ರತ್ನದ ಬಾಲದೊಡಗೆಯ ಕಳಚಿ ಹಾಯ್ಕುವ ಹೆಸರು ಜಗದಲ್ಲಿ ಬೆಳವುದರ್ಥದು ಹಬ್ಬಿದುದು ಜನದ ಕರ್ಣದಲ್ಲಿ. ಅಂದರೆ ಕಾಂತಿಯುತವಾದ ಮಗುವು ಮಗ್ಗಲಾಗಿ ತೆವಲಿಕೊಂಡು ಹೋಗಿ ಮನೆಯ ಹೊಸ್ತಿಲಿನ ಮೇಲೆ ಕುಳಿತುಕೊಂಡು ದಾರಿಯಲ್ಲಿ ಹೋಗುವವರನ್ನು ಕರೆದು ನಸುನಗುತ್ತಾ ತಾನು ಧರಿಸಿದ್ದ ರತ್ನಾಭರಣಗಳನ್ನು ಕಳಚಿ ಹಾಕುತ್ತಾ ಮಗುವಿನ ಹೆಸರು ಒಬ್ಬರ ಕಿವಿಯಿಂದ ಇನ್ನೊಬ್ಬರಿಗೆ ಹಬ್ಬಿ ಹರಡಿತು. 18ನೇ ಕವನ ಅರಸ ಕೇಳೈ ಕರ್ಣಪಾರಂ ಪರೆಯೊಳು ಈತನ ಹೆಸರು ಜಗದಲ್ಲಿ ಹರಿದಲ್ಲಂ. ಬಳಿಕಲೀತನ ನಾಮಕರಣದಲ್ಲಿ ಸುರನ ರೂರಿಗೆ ನಕರವೇ ವಿಸ್ತರಿಸಿದುದು ಕರ್ಣಾಭಿಧಾನವ ಗುರುಪರಾಕ್ರಮಿ ಬೆಳವುದೀರ್ಥನು ಸೂತಭವನದಲ್ಲಿ. ಮಗುವಿನ ಹೆಸರು ಕಿವಿಗಳಿಂದ ಕಿವಿಗೆ ಹರಡುತ್ತಾ ಹೋಯಿತು. ದೇವತೆಗಳು, ನಾಗರು, ಮನುಷ್ಯರು ಇವನನ್ನು ಕರ್ಣನೆಂದು ಕರೆದಿದ್ದರಿಂದ ನಾಮಕರಣದಲ್ಲಿ ಅವನಿಗೆ ಕರ್ಣನೆಂದೇ ಹೆಸರಾಯಿತು. ಪರಾಕ್ರಮಿಯಾದ ಕರ್ಣನು ಸೂತನ ಮನೆಯಲ್ಲಿ ಬೆಳೆಯುತ್ತಿದ್ದನು. ಇದು 27 ಹಾಗೂ 28ನೆಯ ಕವನ. 27 ಹಾಗೂ 28ನೆಯ ಕವನ. ಸೊ ಇದುವರೆಗೂ ನಾವು ನೋಡಿದ್ರಲ್ಲಿ 28 ಕವನಗಳು ಒಂದೊಂದು ಸಂಧಿಯಲ್ಲಿ ಬರ್ತಾ ಇವೆ. ಧನ್ಯವಾದಗಳು.